ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಬ್ಲೌಸ್ ವಿತ್ ಬೋಟ್ ನೆಕ್ ಕಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ಈ ಬ್ಲೌಸ್ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅಂತ ಹೇಳಿ ನಾನು ಪೇಪರ್ ಮೇಲೆ ಫಸ್ಟ್ ಕ್ಲಾಸ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಕ್ಲಾಸ್ 1ನ ನೋಡಿ. ಈಗ ನಾನು ಬ್ಯಾಕ್ ನೆಕ್ ಡಿಸೈನ್ನ ಯಾವ ರೀತಿ ಮಾಡಬೇಕು ಅಂತ ಈ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಇದು ಫ್ರಂಟ್ ಸೈಡ್ದಾಯಿತು. ಇನ್ನು ಬ್ಯಾಕ್ ಸೈಡ್ ಕಟ್ಟಿಂಗನ್ನು ನಾವು ಮಾಡಬೇಕು. ಮೊದಲಿಗೆ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೆಕ್ ಮಾತ್ರ ಕಟ್ ಮಾಡ್ಕೊಳ್ಬಾರ್ದು, ಯಾಕೆಂದರೆ ನಾವು ಬ್ಯಾಕ್ ನೆಕ್ಕಿಗೆ ಬೇರೆ ಡಿಸೈನ್ನ ಕೊಡ್ತಾ ಇದ್ದೀವಿ. ನೋಡಿ, ಈಗಲೇ ಇದನ್ನು ಕಟ್ ಮಾಡ್ಕೊಳ್ಬೇಡಿ. ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ನ ಸಪ್ರೇಟ್ ಮಾಡೋಣ. ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ನಲ್ಲಿ 1 ಇಂಚ್ ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದೆ. ನೋಡಿ, 1 ಇಂಚ್ ಇಲ್ಲಿ ಬರುತ್ತೆ. ಇಲ್ಲಿಗೆ 1 ಇಂಚ್ ನಾವು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಬೇಕು. ಇನ್ನು ಇದು ಕ್ರಾಸ್ ಪೈಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಆರ್ಮ್ ಇದು ಫ್ರಂಟ್ ಪಾರ್ಟ್ ಕಟ್ ಆಯಿತು. ಇನ್ನು ಬ್ಯಾಕ್ ಪಾರ್ಟ್ ಬೇಕು. ನಾವು ಇದು ಬ್ಯಾಕ್ ಪಾರ್ಟ್. ಇದಕ್ಕೆ ನಾವು ನೋಡಿ ಶೋಲ್ಡರ್ 2.5 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇನ್ನು ನಿಮಗೆ ಡೀಪ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಕಟಿಂಗ್ ಮಾಡ್ಕೊಳ್ಬೋದು. ನೋಡಿ, ನಾನು ಬೋಟ್ ನೆಕ್ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಡೀಪ್ ನಾನು 10 ಇಂಚ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಇಂಚ್ಗೆ ಇವಾಗ ಇದನ್ನು ಜಾಯಿಂಟ್ ಮಾಡೋಣ. ಈಗ ಡಿಸೈನ್ ಕೊಡೋಣ. ಇದು ಬೋಟ್ ನೆಕ್. ಈ ರೀತಿ ಶೇಪ್ ಕೊಟ್ಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದಿರೋ ಬಟ್ಟೆಯಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಫೋಲ್ಡೆಡ್ ಸೈಡ್ ಎಲ್ಲೂ ಫೋಲ್ಡೆಡ್ ಸೈಡ್ ಇದೆ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದು 5.5 ಇಂಚ್ ಇದೆ. ಅಕಾರ್ಡಿಂಗ್ ಟು ಚೆಸ್ಟ್ ಅದರ ಪ್ರಕಾರ ಇಟ್ಕೊಳ್ಬೇಕು. 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ 2.5 ಇಂಚಿಂದ ಇಲ್ಲಿ 1 ಇಂಚ್ ಮತ್ತು ಇಲ್ಲಿ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದರ ಸೆಂಟರ್ ಪಾಯಿಂಟ್ 8 ಸೆಂಟರ್ ಪಾಯಿಂಟ್ 4 ಅಲ್ಲ, ಈ 4ದಿಂದ ಅರ್ಧ ಇಂಚ್ಗೆ ಒಂದು ಮತ್ತು ಅರ್ಧ ಇಂಚ್ಗೆ ಮತ್ತೊಂದು
ಈಗ ನಾವು ಶೇಪ್ ಕೊಡ್ಬೋದು. ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಆಯಿತು. ಇದು ಸ್ಲೀವ್ಸ್, ಕ್ರಾಸ್ ಬೆಲ್ಟ್, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಇನ್ನು ಸ್ಟಿಚಿಂಗ್ನ ನಾನು ನಾಳಿನ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತೀನಿ. ಬಾಯ್.